ಒಂದು ಸಾರ್ತಿ ಇವ್ನು ಕೊರಂಗಿಗೆ ಮೇಲೆ ಎದ್ದು ನಿಂತ್ಕೊಂಡ ಹಿಂಗೆ. ನಾನೇನು ಮಾಡಿದೆ, ಓಡ್ಬೇಡ ನಿಂತ್ಕೊಳ್ಳೋಂತ ರಿವಾಲ್ವರ್ ತೆಗೆದೆ. ಬಟ್ಟೆ ಎಲ್ಲ ಕಟ್ಟಿ ಇದು ಮಾಡಿದ್ದು, ಕುತ್ತಿಗೆ ಇಟ್ಟಿದ್ದು ಇವನೇ ಎಲ್ಲ ದುಡ್ಡೆಲ್ಲ ತೊಗೊಂಡಿದ್ದು ಅಂತ ಅವರು ಐಡೆಂಟಿಫೈ ಮಾಡಿದ್ರು. ಆದಮೇಲೆ ಇವನಿಗೆ ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ. ನಮ್ಮ ಪೊಲೀಸ್ ಟ್ರೀಟ್ಮೆಂಟ್ ಶುರು ಮಾಡಿದೆ. ನಿನ್ನ ಬಿಟ್ಬಿಡಿ ಸರ್, ನಾನು ಹೇಳ್ತೀನಿ ಎಲ್ಲನೂ ಅಂಥೇಳಿ ಕೊನೆಗೆ ಐ ಕುಡ್ ಏಬಲ್ ಟು ರಿಕವರ್. ಅಷ್ಟೊತ್ತಿಗಾಗಲೇ ಒಂದು 2 ಲಕ್ಷ ಖರ್ಚು, 6 ದಿವಸಕ್ಕೆ 2 ಲಕ್ಷ ಖರ್ಚು ಮಾಡಿದ್ದ. ಆಮೇಲೆ ಈ ಥರ ದುಡ್ಡು ಬರುತ್ತಲ್ಲ, ಇಟ್ ಈಸ್ ಅ ವೇ ಆಫ್ ದೇರ್ ಅರ್ನಿಂಗ್ಸ್. ನಾನು ಯೂನಿಫಾರ್ಮ್ನಲ್ಲಿದ್ದೆ, ನನಗೆ ರೋಲ್ಡ್ ರಿವಾಲ್ವರ್ ಸೊಂಟದಲ್ಲಿ. ಆಮೇಲೆ ವೈರ್ಲೆಸ್ಸಲ್ಲಿ ಹಿಂಗಾಗಿದೆ. ನಾನು ವೈರ್ಲೆಸ್ಸಲ್ಲಿ ಈ ಥರ ನನಗೆ ಎಕ್ಸ್ಟ್ರಾ ಅಡಿಷನಲ್ ಫೋರ್ಸ್ ಬೇಕು, ಹಿಂಗೆ ಡಕಾಯಿಟಿ ಮಾಡ್ರೋನು ಸಿಗ್ತಾ ಇದ್ದಾನೆ ಅಂತ ನಾನು ಮೆಸೇಜ್ ಕೊಟ್ಟೆ. ಡೈರೆಕ್ಟರ್ ರಾಮಲಿಂಗಂ ಸಾಹೇಬರು ಅದನ್ನು ಕೇಳಿಸ್ಕೊಂಡ್ರು. ಆಮೇಲೆ ಈವನ್ ಬ್ರಾತಲ್ ಹೌಸ್ ಹೋದರೆ ಇವಾಗ ಯಾರೋ ಬೇಕಾಗಿರೋ ಹುಡುಗಿನ ನೀನು ನೇಕೆಡ್ ಡ್ಯಾನ್ಸ್ ಮಾಡ್ತಿದ್ದಾರೆ, ನೇಕೆಡ್ಡಾಗಿ ನನಗೆ ಊಟ ಬಡಿಸು ಅಂತಾರೆ. ಇದು ಒಂಥರ ಪ್ಲೆಷರ್ಸ್ ಅವ್ರಿಗೆ. ನೋಡಿ, 10 ಕಾಲು ಆಗಿರ್ಬೋದು, ಏನು 1 ಅವರ್ ಆದರೂ 9:45 ಅವನು ನೀರು ಬಿದ್ದ, 10:45 ಆದರೂ ಅವನು ಈಚೆಗೆ ಬರಲಿಲ್ಲ. ಕೊರಂಗು ನಮ್ಮ ಕೈಗೆ ಅಂದರೆ ಎದುರಿಗೆದ್ದು ಫೈರ್ ಮಾಡಿ ನೀರಿಗೆ ಬಿದ್ದು ನೀರಿನಲ್ಲಿ ಹೋಗಿ ಅರೆಸ್ಟ್ ಮಾಡ್ಕೊಂಬರ್ತೀನಿ ಅಂದರೆ ಚರಿತ್ರೆ ಒಳಗೆ ಇದು ಪ್ರಥಮ ಮತ್ತು ಕೊನೆ ಇದೆ ಅಂತ ನಾನು ಅಂದ್ಕೊಂಡೆ. ಅವನಿನ್ನೆಷ್ಟು ಸ್ಟ್ಯಾಮಿನಾ ಇರಬೇಕು, ಅವನಿನ್ನೆಷ್ಟು ಗಟ್ಟಿ ಇರಬೇಕು. ಅವ್ರೇನು ಅಂದ್ಕೊಂಡ್ರು, ಇದೇನೋ ಸಿನಿಮಾ ಶೂಟಿಂಗ್ ನಡೀತಾ ಇದೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಫ್ಯಾಮಿಲಿ ಬಾರೋ, ರೌಡಿ ಸ್ಕ್ವಾಡ್ ಬಾರೋ ಅಂತ ಅವ್ರು ಹಾಕ್ಕೊಟ್ರು. ನಾನು ಸುಮಾರು 2 ವರ್ಷ ಇದ್ದೆ. ಕೊನೆ ಬೆಂಗಳೂರು ಸಿಟಿ ಒಳಗೆ ರೌಡಿ ಸ್ಕ್ವಾಡ್ ಎಲ್ಲ, ಅದು ದೊಡ್ಡ ಒಂದು ಚರಿತ್ರೆನೇ ಮಾಡಿದ್ದೀನಿ. ರೌಡಿ ಸ್ಕ್ವಾಡ್ಗಳ ಇದನ್ನು ಒಂದು ದೊಡ್ಡ ಆಲ್ಬಮ್ಮು, ದೊಡ್ಡ ಇದನ್ನು ಎಲ್ಲ ಕೂತ್ಕೊಂಡು ರೆಡಿ ಮಾಡಿಸಿದ್ವಿ. ಇವತ್ತೂ ನೀವು CCB ಆಫೀಸ್ಗೆ ಹೋದರೆ ಕಂಪ್ಲೀಟ್ ಕಂಪ್ಯೂಟರೈಸ್ಡ್ ಮಾಡಿಸಿ ಮಡಗಿದ್ದೀವಿ. ಕಾಲದಲ್ಲಿ ಅದನ್ನೆಲ್ಲ ರೆಡಿ ಮಾಡಿಸಿದೆ. ಅದಾದಮೇಲೆ ನಾವು ಒಂದು ಯಾರು ಅಂತ ನಮಗೆ ಒಂದು ಚಿತ್ರಣ, ಮೇಜರ್ ಚಿತ್ರಣ ಬಂತು. ಸೊ ಅದ್ರ ಮೇಲೆ ವರ್ಕೌಟ್ ಮಾಡೋಕ್ಕೆ ಶುರು ಮಾಡಿದೆ. ಪ್ರತಿ ದಿವಸ ನಾವು ರಾತ್ರಿ 9 ಗಂಟೆ ಮೇಲೆ ಇದನ್ನೇ ಕೂತ್ಕೊಂಡು ಡಿಸ್ಕಸ್ ಮಾಡಿ ರಾತ್ರಿ 11:30 12 ಗಂಟೆ ತನಕ ಸ್ಟೇಷನಲ್ಲೇ ಕಾಲ ಕಳೆದು ಅಥವಾ ಹೊರಗಡೆ ಎಲ್ಲೆಲ್ಲಿ ಸುತ್ತಾಡೋದು, ಇವ್ರನ್ನ ಎಲ್ಲಿ ಸಿಗ್ತಾರೆ ಏನು ಅನ್ನೋದಕ್ಕೆ ನಮಗೆ ಕೆಲವು ಅಡ್ಡೆಗಳು. ಇವತ್ತೂ ಕ್ರಿಮಿನಲ್ಸ್ ಯಾವ್ಯಾವ ಅಡ್ಡೆಲ್ಲಿ ಸಿಗ್ತಾರೆ ಅಂತ ನನಗೆ ಗೊತ್ತು. ಆ ಅಡ್ಡೆಗಳಿಗೆ ಹೋದ್ರೇ ಅವ್ರು ಅಲ್ಲಿ ಸಿಗೋದು. ಇನ್ನು ನೀವು ತಿಳ್ಕೊಂಡಂಗೆ ಬಸ್ ಸ್ಟಾಪ್ನಲ್ಲಿ ಸಿಗೋಲ್ಲ, ಅಥವಾ ರೋಡ್ನಲ್ಲಿ ಸಿಗೋಲ್ಲ, ರೈಲ್ವೆ ಸ್ಟೇಷನಲ್ಲಿ ಸಿಗೋಲ್ಲ. ರಿಯಲ್ ಪೊಲೀಸ್ ಆಫೀಸರ್ಸ್ ಗೊತ್ತು ಅವ್ರು ಯಾವ್ಯಾವ ಅಡ್ಡೆಯಲ್ಲಿ ಎಲ್ಲೆಲ್ಲಿ ಸಿಗ್ತಾರೆ, ಏನೇನು ಮಾಡ್ತಾ ಇರ್ತಾರೆ, ಏನು ಪರಿಸ್ಥಿತಿ, ಯೋಗ್ಯತೆ, ಅರ್ಹತೆ ಏನೇನು ಇರುತ್ತೆ ಅಂತ ಗೊತ್ತು. ಸೊ ಅದನ್ನೆಲ್ಲ ಹುಡುಕ್ತಾ ನಾವಿದ್ವಿ. ರಿಜಿಸ್ಟರ್ ಆದ 3ನೇ ದಿವಸ ಬೆಳಗ್ಗೆ ಅಂತ ಕಾಣುತ್ತೆ, ಅಥವಾ 4ನೇ ದಿವಸ, ಇಲ್ಲ 3ನೇ ದಿವಸನೇ ಅಂತ ಕಾಣುತ್ತೆ. ನಾನು ಹೋಗ್ತಿರ್ಬೇಕಾದ್ರೆ ಆ ಟೀ ಶಾಪ್ ಹತ್ರ ನಾನು ಕಣ್ಣಾಯಿಸಿದ್ರೆ ಆ ಡಿಸ್ಕ್ರಿಪ್ಷನ್ ಹೇಳಿದ ವ್ಯಕ್ತಿ ಅಲ್ಲಿ ನಿಂತಂಗೆ ನನಗೆ ಅನಿಸ್ತು. ಸೊ ನಾನು ಒಬ್ಬನೇ ಇದ್ದೆ, ಮನೆಯಿಂದ ಹೋಗ್ತಿದ್ದೆ, ಬೈಕಲ್ಲಿ ಹೋಗ್ತಿದ್ದೆ. ಅವಾಗೆಲ್ಲ ನಮಗೆ ಬೈಕು ಏನು ರಾಯಲ್ ಎನ್ಫೀಲ್ಡ್ ಇರೋದು. ಸೊ ನಾನೇನು ಮಾಡಿದೆ, ಇವನು ಥರನೇ ನನಗೆ ಫ್ಲ್ಯಾಶ್ ಆಯಿತು. 6th ಸೆನ್ಸ್ ಅನ್ನೋದು ವರ್ಕ್ ಮಾಡ್ತು. ಇವನೇ ಅಲ್ವಾ ಅವ್ರು ಹೇಳಿದ್ದು ಡಿಸ್ಕ್ರಿಪ್ಷನು, ಇವನಂಗೆ ಇದನ್ನಲ್ವಾ, ಇವನೇ ಇರ್ಬೋದೇನೋ ಅಂತ ನಾನು ಅಂದ್ಕೊಂಡು, ಅವ್ನು ಯಾರು ಅಂತಲೂ ನನಗೆ ಗೊತ್ತಿಲ್ಲ. ಹಂಗೆ ಅಂದ್ಕೊಂಡು ಸ್ಟೇಷನ್ ಹತ್ರ ಹೋದೆ. ಅದು ನಂದಿನಿ ಲೇಔಟಲ್ಲಿ ಪೊಲೀಸ್ ಸ್ಟೇಷನ್ ಇತ್ತು. ಅಲ್ಲಿ ಹೋಗಿ ಗಾಡಿ ಬಿಟ್ಟೆ. ಅಲ್ಲಿ ಜೀಪ್ನ ತೊಳಿತಾ ಇದ್ದ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಜೀಪು, ಅವ್ರು ಬಸವೇಶ್ವರನಗರದಲ್ಲಿ ಮನೆ. ನಡಿಯಪ್ಪ, ನಮ್ಮ ಕಾನ್ಸ್ಟೇಬಲ್ಸ್ ಎಲ್ಲ ಯೂನಿಫಾರ್ಮ್ ಆಗ್ತಾನೆ ಬಂದು ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ಡಬ್ಬ ಒಂದು ಪೆಟ್ಟಿಗೆ ಇಟ್ಟು ಅಲ್ಲಿ ಯೂನಿಫಾರ್ಮ್ ಇಟ್ಟಿರ್ತಾರೆ, ಅದು ಹಾಕೊಳ್ಳೋಕ್ಕೆ ಮಾಡ್ತಾಯಿದ್ರು. ಯೂನಿಫಾರ್ಮ್ ಹಾಕ್ಕೊಬಿಟ್ರೆ ಹಂಗೆ ಮಸ್ತಿಲ್ ಬರ್ರಯ್ಯ ಅಂತೇಳಿ ಎಲ್ಲರೂ. ಒಬ್ಬ ಮಾತ್ರ ಯೂನಿಫಾರ್ಮ್ನಲ್ಲಿದ್ದ, ನಾನು ಯೂನಿಫಾರ್ಮ್ನಲ್ಲಿದ್ದೆ. ನನಗೆ ರೋಲ್ಡ್ ರಿವಾಲ್ವರ್ ಸೊಂಟದಲ್ಲಿತ್ತು. ಮೇಲೊಂದು ಜರ್ಕಿನ್ ಹಾಕ್ಕೊಂಡೆ. ಜೀಪನ್ನು ಕರ್ಕೊಂಡೆ. ಸರ್ ಸಾಹೇಬ್ರ ಮಾತು ಹೇಳ್ಬಿಡಿ ಸರ್, ಸಾಹೇಬರು ಇನ್ನೂ ಒಂದು ಅರ್ಧ ಗಂಟೆಯಲ್ಲಿ ನಾನು ಅವ್ರ ಮನೆಗೆ ಇರಬೇಕು, ಇಲ್ಲದ್ರೆ ನನಗೆ ಬೈತಾರೆ ಅಂತಂದರು. ನಾನು ಫೋನಲ್ಲಿ, ಸರ್ ನನಗೆ ಯಾಕೋ ಒಂದು ಅನುಮಾನ ಇದೆ, ಹೋಗ್ತೀನಿ ಸರ್, ಜೀಪ್ ತೊಗೊಂಡು ಸ್ಟಾಫ್ ಕರ್ಕೊಂಡು ಅಂದೆ. ಹೋಗು ಅಟೆಂಡ್ ಮಾಡು ಅಂತಂದರು. ಸರಿ ಬಂದ್ವಿ. ನಮ್ಮ ಜೀಪಲ್ಲಿ ಬಂದ ತಕ್ಷಣ ಇವರೆಲ್ಲ ಆರ್ಕೊಂಡು ಒಂದು ಆಟೋದಲ್ಲಿ 6 ಜನನೂ ಹೊರಟ್ಬಿಟ್ರು ಆ ಟೀ ಅಂಗಡಿ ಹತ್ರ. ಸೊ ಅಲ್ಲಿ ನುಗ್ಗಿ ಹಿಡಿಯೋಕೆ ಹೋದ್ವಿ. ಅವರು ಜೀಪ್ ನೋಡಿದ ತಕ್ಷಣ ಅಲರ್ಟ್ ಆಗ್ಬಿಟ್ರು ಅವರು. ಸೊ ಇಮಿಡಿಯೇಟಾಗಿ ಒಂದು ಕ್ಷಣದಲ್ಲಿ ಒಂದು ಮಿಂಚು ಹೊಡೆದಾಗ ಹೆಂಗೆ ತಿಳ್ಕೊಳ್ಳೋಷ್ಟೊಳಗೆ ಮತ್ತೆ ಕತ್ಲಾಗ್ಬಿಡುತ್ತಲ್ಲ, ಹಂಗೆ ಆಗೋಯ್ತು ನಮಗೆ. ಸರಿ ನಾವು ಜೀಪು ಹಿಂದೆ ಓಡಿಸಂದ್ರೆ ಅದು ಆ ಕಡೆ ರೋಡು, ಇದು ಈ ಕಡೆ ರೋಡು, ತಿರ್ಗಾ ರಿವರ್ಸ್ ಬಂದು ಹಿಂಗೆ ಮಾಡಿಕೊಂಡು ಅಲ್ಲಿ ದೂರದಲ್ಲಿ ಆಟೋ ಓದ್ತಿತ್ತು, ಆ ಆಟೋ ಚೇಂಜ್ ಮಾಡ್ಕೊಂಬಂದ್ವಿ. ಫಸ್ಟ್ ಬ್ಲಾಕ್ ಈಗ ಸಿಗ್ನಲ್ ಲೈಟ್ ಇದೆ, ಆಗೆಲ್ಲ ಸಿಗ್ನಲ್ ಲೈಟ್ ಇರಲಿಲ್ಲ. ಅದನ್ನು ಕ್ರಾಸ್ ಮಾಡಿದ್ರು. ಅಷ್ಟರೊಳಗಾಗಿ ನಮ್ಗೆ ಯಾವುದೋ ಲಾರಿಗಳ ಅಡ್ಡ ಬಂತು ಸ್ಟಾಫ್ ಕಾರ್ಡ್ ರೋಡ್ನಲ್ಲಿ. ನಾವು ಚೇಸ್ ಮಾಡೋದು, ಅವರು ಫಸ್ಟ್ ಬ್ಲಾಕ್ ಮೇಲೆ ರೋಡ್ ಹದ್ದವ್ರು ಎಡಗಡೆಗೆ ಟರ್ನ್ ಆದರು. ಎಡಗಡೆ ಟರ್ನ್ ಅಂದರೆ ಈಗ ಕೃಷ್ಣ ಟೆಂಪಲ್ ಇದೆಯಲ್ಲ ಆ ಕಡೆಗೆ. ಸೊ ಅದು ಕ್ರಾಸ್ ಆಯಿತು. ಇಮಿಡಿಯೇಟಾಗಿ ನಾನೇನು ಮಾಡಿದೆ, ಲಾರಿಗಳೆಲ್ಲ ಹೋದ್ಮೇಲೆ ಮತ್ತೆ ಜೀಪಲ್ಲಿ ಮುಂದಕ್ಕೆ ಹೋದರೆ ಆಟೋ ಟ್ರೇಸ್ ಆಗಲಿಲ್ಲ. ಸುಮಾರು ಒಂದು ಅರ್ಧ ಗಂಟೆ ಹುಡ್ಕಾಡಿದ್ವಿ, ಎಲ್ಲನೂ ಹುಡ್ಕಾಡ್ಬಿಟ್ವಿ. ಆಗ ಒಂದು ಕಡೆ ಆ ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಿತ್ತು, ಅದು ಬಿಟ್ಟರೆ ಇನ್ನೆಲ್ಲ ಬರೀ ಬಯಲು. ಅಲ್ಲೂ ನನಗೆ ಗೊತ್ತಿಲ್ಲದ್ರೆ ಹೋಗಿ ಒಂದು ಯಾರೋ ಸಗಣಿಗಳು ಹಾಕಿದ್ರು, ಯಾರೋ ಹಸು ಕಟ್ಟರೋರು, ಅದ್ರ ಮೇಲೂ ಹೆಜ್ಜೆ ಇಟ್ಕೊಂಡು ಹೋಗ್ಬಿಟ್ಟಿದ್ದೆ. ಸೊ ಹಂಗಾಗಿ ತಿರ್ಗಾ ಬಂದು ಜೀಪ್ನಲ್ಲಿ ಕುತ್ಕೊಂಡು ಏನು ಯಾಕೆ ಸಕ್ಸಸ್ ಆಗಲಿಲ್ವೇ, ಏನಿದು ಹಿಂಗಾಯ್ತಲ್ಲ ಅಂತ ಹೇಳಿ ನಾನೇನು ಮಾಡಿದೆ, ಮತ್ತೆ ಇದು ರೋಡ್ ಬಂದರೆ ತಿರ್ಗಾ ವಿವೇಕಾನಂದ ಕಾಲೇಜ್ ಪಕ್ಕ ಒಂದು ರೋಡ್ ಬರುತ್ತೆ. ಆ ರೋಡ್ನಲ್ಲಿ ಮುಂದೆ ಅದು ಬಿಟ್ಟರೆ ತಿರ್ಗಾ ಸೀದಾ ಬಂದರೆ 18th ಕ್ರಾಸಿಗೆ ಬರುತ್ತೆ. ಸೊ ಅದನ್ನು ಲೆಕ್ಕ ಹಾಕ್ಕೊಂಡು ಹಿಂಗೇನೋ ಹೋಗಿರ್ಬೋದು, ಹಿಂಗೇನೋ ಅಲ್ಲೆಲ್ಲ ಗಲ್ಲಿಗೂ ಸುತ್ತಬಿಟ್ಟೆ.
ಆಟೋ ಸಿಗಲಿಲ್ಲ. ಮತ್ತು ಎಲ್ಲಿ ಹೋಗಿರ್ಬೋದು ಈ ಆಟೋ, ಇಲ್ಲೆಲ್ಲೂ ನಿಲ್ಲಿಸಿಲ್ವಲ್ಲ, ಹೆಂಗಿದು, ಯಾವ ಕಡೆ ಹೋಯ್ತು ಏನು ನೋಡೋಣ ಅಂದ್ಕೊಂಡು ಏನೋ ನನ್ನ ಒಂದು 6ನೇ ಸೆನ್ಸ್ 6th ಸೆನ್ಸ್ ಏನು ಮಾಡ್ತು, ಮಲ್ಲೇಶ್ವರದ ಕಡೆಗೆ ಈ ಕಡೆ ಒಂದೇ ರೋಡ್ ಐತೆ, ಇಲ್ಲಿ ಹೋಗಿರ್ಬೋದಾ ಅಂದ್ಕೊಂಡು ನಾನು ಹಂಗೆ ಹೋಗಿ ಕೊನೆಗೆ 9:15 ಸುಮಾರು 9:15 9:45 ಸುಮಾರು 9:45 ಇರ್ಬೋದು ಬೆಳಿಗ್ಗೆ. ಇದು ಗಂಧದ ಕೋಟಿ ಕೆರೆ ಅಂತಾರೆ, ಈಗ ಸ್ಯಾಂಕಿ ಟ್ಯಾಂಕ್ ಅಂತಾರೆ. ಆಗ ಅದನ್ನು ಗಂಧದ ಕೋಟಿ, ನಾನು ಚಿಕ್ಕ ಹುಡುಗನಾಗಿಂದನೂ ಅದನ್ನು ನೋಡಿದ್ದೀನಿ. ಸದಾಶಿವನಗರದಲ್ಲಿ ಏನಿದೆ ಅದನ್ನು ಆ್ಯಕ್ಚುಲಿ ಗಂಧದ ಕೋಟಿ ಕೆರೆ ಅಂತ ಹೇಳಿ. ಅದಕ್ಕೆಲ್ಲ ಯಾಕೆ ಗಂಧದ ಕೋಟಿ ಕೆರೆ ಅಂದರೆ ಅದ್ರ ಹಿಂದೆ ಎಲ್ಲ ಶ್ರೀಗಂಧದ ಮರಗಳೇ ಇದ್ದಿದ್ದು. ಇವತ್ತಿಗೂ ಅದನ್ನು ಗಂಧದ ಹಳಬರು ನೀವು ಕೇಳಿದ್ರೆ ಗಂಧದ ಕೋಟಿ ಕೆರೆ ಅಂತಲೇ ಕರೆಯೋದು. ಈಗ ಅದನ್ನೇನೋ ಸ್ಯಾಂಕಿ ಟ್ಯಾಂಕ್ ಅಂತ ಹೆಸರು ಮಾಡಿದ್ದಾರೆ. ಆಮೇಲೆ ಈಗೆಲ್ಲ ಸುತ್ತು ಅದಕ್ಕೆ ಎಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಏನೋ ಗೇಟು ಇದನ್ನೆಲ್ಲ ಹಾಕಿದ್ದಾರೆ. ಆಗ ಏನೂ ಇರಲಿಲ್ಲ, ಬರೀ ಬಯಲಾದರೆ ಬರೀ ನೀರು. ಹಳ್ಳಿಗಳಲ್ಲಿ ಹೆಂಗೆ ಕೆರೆಗಳಿರ್ತದೋ ಅದೇ ಥರ ಆಯಿತು. ಬುರದೆ ಒಳಗೆ ಬಿಟ್ಕೊಂಡೆ ಆಮೇಲೆ ಒಳಗೆ ಹೋಗ್ಬೇಕಾಯ್ತು. ನಮಗೆ ಆಟೋ ಹತ್ತಿದ್ದು ಗೊತ್ತಿತ್ತಲ್ಲ, ಆಟೋ ನಂಬರ್ ನೋಟ್ ಮಾಡ್ಕೊಂಡಿದ್ದೆ. ಸೊ ಆಟೋ ನಂಬರ್ ಅಲ್ಲಿ ನಿಂತಿತ್ತು. ಹಂಗಾದ್ರೆ ಆ ಆಟೋ ಬಂದಿರೋರು ಇಲ್ಲಿ ಐತೆ, ಹಂಗಾದ್ರೆ ಎಲ್ಲ ಇಲ್ಲಿ ನಿಂತವ್ರೆ ಅಂದರೆ ಅಲ್ಲಿ ಮರಗಳಿತ್ತು, ತುಂಬ ಮರ ಇತ್ತು. ಈಗೆಲ್ಲ ಮರ ಕಡಿದ್ಬಿಟ್ಟವ್ರೆ ಅಂತ ಮರಗಳು ಅಷ್ಟು ಕಾಣ್ತಾ ಇಲ್ಲ. ಆ ಮರಗಳ ಕೆಳಗೆ ಕೂತ್ಕೊಂಡು ಇವರು ಎಲ್ಲ ಏನೋ ತಿಂತಾಯಿದ್ರು. ಅಷ್ಟು ನನಗೆ ಗೊತ್ತು. ಈ 6 ಜನನು ಏನೋ ತಿಂತಾಯಿದ್ರು. ಇವರೇನೆ ನನಗೆ ಅವ್ನು ಶರ್ಟ್ ಹಾಕಿದ್ದು ಜ್ಞಾಪಕ ಇತ್ತು, ಕಲರು ಅದೇ ಶರ್ಟ್ ಹಾಕ್ಕೊಂಡಿದ್ದ. ಸರಿ, ಅದೇ ಶರ್ಟ್ ಹಾಕ್ಕೊಂಡ್ರೆ ನಾನು ಅಂತ. ಆಮೇಲೆ ನನ್ನ ಶಿಷ್ಯ ಇದ್ಕೊಂಡು, ಸರ್ ಅವ್ರು ಹೇಳಿದ ಡಿಸ್ಕ್ರಿಪ್ಷನ್ ಇವನೇ ಟ್ಯಾಲಿ ಆಗ್ತಾನೆ ಸರ್ ಅಂತ ಅಂದರು. ಆ್ಯಕ್ಟಿವ್ ರೋಲ್ ತೊಗೊಂಡಿದ್ದನು ಡಿಸ್ಕ್ರಿಪ್ಷನ್ ಟ್ಯಾಲಿ ಆಯಿತು, ಇವನೇ ಸರ್ ಅಂತ ಅಂದರು. ಸರಿ, ನಾವೇನು ಮಾಡಿದೆ, ನಾವು ಎಲ್ಲ ಸಪ್ರೇಟಾಗಿ ಇಬ್ಬಿಬ್ಬರು ಜೊತೆಯಾಗಿ ನಾವು ಯಾವಾಗಲೂ ಎಲ್ಲೇ ರೈಡ್ ಹೋಗ್ಬೇಕಾದ್ರೆ 120 ಹೋಗೋದಿಲ್ಲ. ಯಾಕಂದರೆ ಅವ್ರ ಹತ್ರ ಏನೋ ವೆಪನ್ ಇರುತ್ತೆ, ಏನೋ ಲಾಂಗ್ ಇರ್ಬೋದು, ಪಿಸ್ತೂಲ್ ಇರ್ಬೋದು, ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಈ ಎಲ್ಲ ರೌಡಿಗಳು ಈ ಡಕಾಯಿಟ್ಸ್ನ ಹಿಡಿಯೋಕೆ ಹೋದಾಗ ನಾವು ಯಾವಾಗಲೂ 120 ನಾವು ಹ್ಯಾಂಡಲ್ ಮಾಡೋದು ತೀರಾ ಕಮ್ಮಿ. ಇನೋವೇಟಬಲ್ ಆದಾಗ ಮಾಡ್ತೀವಿ ಅಷ್ಟೇ. ಬಟ್ ಸಾಮಾನ್ಯವಾಗಿ ವಿ ವಿಲ್ ಪ್ಲ್ಯಾನ್ ಇಟ್. ಇಬ್ಬಿಬ್ಬರ ಜೊತೆಲಿರೋಂಗೆ ಪ್ಲ್ಯಾನ್ ಮಾಡ್ತೀವಿ. ಅವ್ರು ಏನಾದರೂ ಒಂದು ವೆಪನ್ ತೋರಿಸಿದ್ರು ನಾವು ಅವ್ರನ್ನ ಅಟ್ಯಾಕ್ ಮಾಡೋದಕ್ಕೆ, ಒಬ್ಬ ಇದ್ದಿದ್ರು ಇನ್ನೊಬ್ಬ ಅಟ್ಯಾಕ್ ಮಾಡೋದಕ್ಕೆ ನಾವು ರೆಡಿ ಮಾಡ್ಕೊಂಡೇ ಹೋಗಿರ್ತೀವಿ. ಹೋದಾಗ ಇವನು ಹತ್ರ ಹೋಗೋ ತನಕ ಅವ್ರು ನಮ್ಮನ್ನು ಗಮನಿಸಲಿಲ್ಲ. ಒಂದು ಸಾರ್ತಿ ಇವನು ಕೊರಂಗಿಗೆ ಮೇಲೆ ಎದ್ದು ನಿಂತ್ಕೊಂಡಂಗೆ. ನಾನೇನು ಮಾಡಿದೆ, ಓಡಬೇಡ ನಿಂತ್ಕೊಳ್ಳೋಂತ ರಿವಾಲ್ವರ್ ತೆಗೆದೆ. ಹಂಗಂದ ತಕ್ಷಣ ಅವ್ನಿಗೇನು ಅನಿಸ್ತೇನೋ ಓಡೋಕ್ಕೆ ಶುರು ಮಾಡ್ದೆ. ನಾನೇನು ಮಾಡಿದೆ, ಏರ್ನಲ್ಲಿ ಒಂದು ಫೈರ್ ಮಾಡಿದೆ. ನಿಂತ್ಕೊಳ್ಳೋ ಅಂತೇಳಿ ಏರ್ ಫೈರ್. ಅವನು ನಿಲ್ಲೇ ಇಲ್ಲ. ಅದು ತುಂಬ ವಿಚಿತ್ರ ಅಂದರೆ ಹಿಂದಿಂದಕ್ಕೆ ಓಡ್ತಾ ಶರ್ಟ್ ಒಂದು ಸರ್ತಿ ಹಿಂಗೆ ಅಂದ ಅಷ್ಟೇ, ಶರ್ಟ್ ಕೆಳಗೆ ಬಿದ್ದೋಯ್ತು. ಪ್ಯಾಂಟ್ ಅದು ಹೆಂಗೆ ಎಳೆದ್ನೋ ಗೊತ್ತಿಲ್ಲ, ಈ ಬಟ್ಟೆ ಜಿಪ್ ಎಲ್ಲ ಕಿತ್ಕೊಂಡು ಕೆಳಗೆ. ಸೊ ನನಗೆ ಇನ್ನು ತಡೆಯೋಕ್ಕಾಗಲಿಲ್ಲ. ಅಷ್ಟರೊಳಗಾಗಿ ಇವ್ರ ಜೊತೆಯಲ್ಲಿದ್ದವರೆಲ್ಲ ಅವರು ಓಡೋಕ್ಕೆ ಶುರು ಮಾಡಿದ್ರು. ನಮ್ಮ ಕಾನ್ಸ್ಟೇಬಲ್ಸ್ ಎಲ್ಲ ಓಡಿ ಹಿಡಿಯೋಕ್ಕೆ ಶುರು ಮಾಡಿದ್ರು. ನಾನು ಇವನು ಯಾವಾಗ ಹಿಂಗೆ ಬಟ್ಟೆ ಕಿತ್ತಾಕಿದ್ನೋ ಇವ್ನು ನನಗೇನೋ ಮಾಡ್ತಾನೆ ಅಂತ ನನಗೆ ಅನ್ನಿಸ್ತು. ಯಾಕಂದರೆ ಅದು ಇನ್ಸ್ಟೆಂಟಾಗಿ ಏನೋ ಒಂದೇ ಸರ್ತಿ ಬಟ್ಟೆ ಒಂದು ಕ್ಷಣಕ್ಕೆ ಕಿತ್ತಾಕ್ದೆ ಅಂದರೆ ಏನೋ ವೆಪನ್ ಇದೆ ನನ್ನ ಮೇಲೆ ಫೈರ್ ಮಾಡ್ತಾನೆ ಅಂತ ನನಗೆ. ಸೊ ನಾನು ಫೈರ್ ಮಾಡಿದೆ. ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ರೋಡ್ನಲ್ಲಿ ಟ್ರಾಫಿಕ್ ಹೋಗ್ತಿತ್ತಲ್ಲ ಮೇಲೆ 18th ಕ್ರಾಸಿಂದ ಸದಾಶಿವನಗರಕ್ಕೆ ಒಂದು ರೋಡ್ ಹೋಗುತ್ತೆ. ಆ ರೋಡಲ್ಲಿ ಎಲ್ಲ ಜನ ಹಂಗೆ ನಿಂತ್ಕೊಂಡು ನೋಡೋಕ್ಕೆ ಶುರು ಮಾಡಿದ್ರು. ಎಲ್ಲ ವೆಹಿಕಲ್ನೆಲ್ಲ ನಿಲ್ಲಿಸಿ ಹಂಗೆ ಅವ್ರೇನು ಅಂದ್ಕೊಂಡ್ರು ಇದೇನೋ ಸಿನಿಮಾ ಶೂಟಿಂಗ್ ನಡೀತಾ ಇದೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಸೊ ನಾನು ಇರೋ 6 ಫ್ರೈಂಡ್ ರೌಂಡ್ಸ್ ಹೊಡೆದೆ. ಅಷ್ಟೊತ್ತಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಇತ್ತು, ತುಂಬಾ ಡಿಸ್ಟೆನ್ಸ್ ಇತ್ತು. ಇಲ್ಲಿ ನಮ್ಮ ಇದೆಲ್ಲ ಯಾವುದು ನಮ್ಮ ರಿವಾಲ್ವರೆಲ್ಲ 100 ಫೀಟೇ ಎಫೆಕ್ಟಿವ್ ರೇಂಜು. ಡಿಸ್ಟೆನ್ಸ್ ಜಾಸ್ತಿ ಆಯ್ತಲ್ಲ, ನಮಗೆ ಏಮ್ ತೆಗ್ತು. ಅದು ನಾನು ಓಡ್ತಿದ್ದೆ, ಅವನು ಓಡ್ತಿದ್ದೆ, ಓಡೋವಾಗ ಹೊಡೆದಿದ್ದಲ್ಲ. ಹಂಗಾಗಿ 6 ರೌಂಡ್ ಹೊಡೆದೆ. ಅಷ್ಟರೊಳಗಾಗಿ 6 ರೌಂಡ್ ಮುಗಿಯೋದಕ್ಕೂ ಅವ್ನು ನೀರಿಗೆ ಹಿಂದೆ ಹಂಗೆ ಸಮರ್ ಸಾಲ್ಟ್ ಥರ ಹೊಡೆದ. ಕೆರೆಗೇನೆ ಬಿದ್ದವನು. ನಾನು ಕೆರೆಗೆ ಬಿದ್ದುಬಿಟ್ಟೆ. ಯೂನಿಫಾರ್ಮ್ನಲ್ಲಿದ್ದೀನಿ, ಮೇಲೆ ಜರ್ಕಿನ್ ಐತೆ, ಯೂನಿಫಾರ್ಮ್ನಲ್ಲಿದ್ದೀನಿ. ಅವನು ಬರಲೇ ಇಲ್ಲ. 1 ಗಂಟೆ ಆಗಿರ್ಬೋದು ನೋಡಿ. ಅವನು ಸೀದಾ ಹೊಡ್ಕೊಂಡು ಮಧ್ಯಕ್ಕೆ ಹೋಗ್ಬಿಟ್ಟ. ನಾನೇನು ಮಾಡಿದೆ, ನಮ್ಮ ಇದರಲ್ಲಿ ಮತ್ತು 3 ಜನ ಹಿಡ್ಕೊಂಡ್ರು. ಯಾರು ಈ 3 ಜನ ಅವನ ಜೊತೆಗಾರನ 3 ಜನ ನಮ್ಮ ಅವರು ಹಿಡ್ಕೊಂಡು ಜೀಪು ಹತ್ರಕ್ಕೆ ಬಂತು. ದೂರ ನಿಲ್ಲಿಸಿದ್ವಿ. ಜೀಪು ಹತ್ತು ತಗೊಂಬಂದು ನಿಲ್ಲಿಸ್ಕೊಂಡು ಜೀಪ್ಗೆ ಹತ್ತಿಸ್ಕೊಂಡ್ವಿ. ಆಮೇಲೆ ನಾನು ಜರ್ಕಿನ್ ಬಿಚ್ಚಿ ನಮ್ಮ ಕಾನ್ಸ್ಟೇಬಲ್ ಅಷ್ಟೊತ್ತೆಲ್ಲ ಬೆವ್ರು ಬಂದುಬಿಟ್ಟಿತ್ತು ನನಗೆ. ತೆಗೆದು ನಮ್ಮ ಕಾನ್ಸ್ಟೇಬಲ್ ಕೈ ಕೊಟ್ಟೆ. ಅವ್ನು ತೊಗೊಂಡು ಡ್ರೈವರ್ ಹತ್ರ ಕೊಟ್ಟು ಸೀಟ್ಗೆ ಹಾಕ್ಬಿಟ್ಟು ಬಂದ. ಆಮೇಲೆ ವೈರ್ಲೆಸ್ಸಲ್ಲಿ ಹಿಂಗಾಗಿದೆ. ನಾನು ವೈರ್ಲೆಸ್ಸಲ್ಲಿ ಈ ಥರ ನನಗೆ ಎಕ್ಸ್ಟ್ರಾ ಅಡಿಷ್ನಲ್ ಫೋರ್ಸ್ ಬೇಕು, ಹಿಂಗೆ ಡಕಾಯಿಟಿ ಮಾಡ್ರೋನು ಸಿಗ್ತಾ ಇದ್ದಾನೆ ಅಂತ ನಾನು ಮೆಸೇಜ್ ಕೊಟ್ಟೆ. ಡೈರೆಕ್ಟರ್ ರಾಮಲಿಂಗಂ ಸಾಹೇಬರು ಅದನ್ನು ಕೇಳಿಸ್ಕೊಂಡ್ರು ವೈರ್ಲೆಸ್ಸಲ್ಲಿ. ಆಗೆಲ್ಲ ಬರೀ ಇವಾಗ ನನಗೆ ಏನು ಮಲ್ಟಿ ಚಾನಲ್ಸ್ ಇರಲಿಲ್ಲ. ಕೇಳ್ಕೊಂಡ್ರು. ಅವ್ರು ಏನು ಮಾಡಿದ್ರು, ಇಮಿಡಿಯೇಟಾಗಿ ACPಗೆ ಇವ್ರಿಗೆ ಮಲ್ಲೇಶ್ವರಂ ACP ಎಲ್ಲಿದ್ದರು ಸ್ಯಾಂಕಿ ಟ್ಯಾಂಕ್ ಹತ್ರ ಹೋಗಿ ಇಮಿಡಿಯೇಟಾಗಿ ಅಲ್ಲಿ ಸಿಕ್ಕಿದ್ದಾನಂತೆ. ಇಮಿಡಿಯೇಟಾಗಿ ಹೋಗಿ ಅವ್ನು ನೀರಿನಲ್ಲಿ ಈಜು ಹೊಡಿತಾ ಇದ್ದಾನಂತೆ, ಇವರು ಸಿಗ್ತಾಯಿಲ್ಲ ಅಂತ. ಆಮೇಲೆ
ಸದಾಶಿವನಗರದಲ್ಲಿ VPM ಸ್ವಾಮಿ ಅಂತ ನನ್ನ ಬ್ಯಾಚ್ಮೆಟ್ಟೆ ಸಬ್ ಇನ್ಸ್ಪೆಕ್ಟರ್ ಇದ್ದರು. ಸೊ ಅವ್ರಿಗೆ ವೈರ್ಲೆಸ್ಸಲ್ಲಿ ಹೇಳಿದ್ರು, ಇಮಿಡಿಯೇಟಾಗಿ ಅಲ್ಲಿ ಹೋಗಿ ನೀವು ಹೆಲ್ಪ್ ಮಾಡಿ ಅವ್ರನ್ನ ಟು ಸೆಕ್ಯೂರ್ ದಟ್ ಫೆಲೋ ಅಂತ. ಸಾಹೇಬರು ವೈರ್ಲೆಸ್ಸಲ್ಲೇ ಅಷ್ಟೊತ್ತಿಗಾಲೇ ಒಂದು 10 ಗಂಟೆ ಸಮಯ ಇರ್ಬೋದು ನೋಡಿ, 10 ಕಾಲು ಆಗಿರ್ಬೋದು. ಏನು 1 ಅವರ್ ಆದರೂ 9:45 ಅವನು ನೀರು ಬಿದ್ದ, 10:45 ಆದರೂ ಅವ್ನು ಈಚೆಗೆ ಬರಲಿಲ್ಲ. ಕೊರಂಗು ಈಜೊಡ್ಕೊಂಡು ಮಧ್ಯಾಹ್ನ ಇದ್ಬಿಟ್ಟ, ನೀರು ಮಧ್ಯಕ್ಕೆ ಹೋಗ್ಬಿಟ್ಟ. ನೀವು ಇವತ್ತು ಯಾವ ಆ ಕಡೆ ಹೋದಾಗ ಕಣ್ಣಾಯಿಸಿ ಸ್ಯಾಂಕಿ ಟ್ಯಾಂಕ್ ಅಷ್ಟು ಉದ್ದಕ್ಕೆ ಹೋಗಿ ಈಜೊಡ್ಕೊಂಡು 1 ಅವರ್ ಅದರಲ್ಲೇ ಇದ್ದ ಅಂದರೆ ಅವನು ಇನ್ನೆಷ್ಟು ಸ್ಟ್ಯಾಮಿನಾ ಇರಬೇಕು, ಅವನು ಇನ್ನೆಷ್ಟು ಗಟ್ಟಿ ಇರಬೇಕು, ಅವನು ಹಣೆ ಬರ ಇನ್ನೆಷ್ಟು ಗಟ್ಟಿ ಇರಬೇಕು. ಖಂಡಿತ ಅವನು ಹಣೆ ಬರ ಇನ್ನೆಷ್ಟು ಗಟ್ಟಿ ಇರಬೇಕು, ಅವನು ಫಿಸಿಕಲಿ ಎಷ್ಟು ಸ್ಟ್ರೆಂತಿಯಾಗಿರಬೇಕು. ಅಂದರೆ ಅವನು ಹಣೆ ಬರ ದೇವರು ಆಯಸ್ಸು ಇಷ್ಟು ವರ್ಷ ಅಂತ ಬರೆದಿದ್ದ. ಈ ನಾನಾಗಲಿ ಇನ್ನೊಬ್ಬರಾಗಲಿ ಏನು ಅವನ್ನ ಅಳ್ಸೋಕ್ಕಾಗೋದಿಲ್ಲ. ಸೊ ಈಜೊಡ್ಕೊಂಡಿದ್ದು ಕೊನೆಗೆ VPM ಸ್ವಾಮಿ ಬಂದರು. ಅವ್ರೇನು ಮಾಡಿದ್ರು, ಅಲ್ಲಿ ಹೋಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ಅಥವಾ ಫಿಶರಿ ಡಿಪಾರ್ಟ್ಮೆಂಟ್ದು, ಫಾರೆಸ್ಟ್ ಅಂತಲೇ ಅಂದ್ಕೊತೀನಿ, ಅವ್ರದ್ದು ಬೋಟ್ ಇತ್ತಲ್ಲಿ, ಮೋಟಾರ್ ಬೋಟು. ಸೊ ಅವರು ಹೋಗಿ ಅವ್ರನ್ನ ಎಬ್ಬರಿಸಿ, ಅವರು ಎಲ್ಲ ಬಂದಿರಲಿಲ್ಲ, ಅವರು ಫೋನ್ ಮಾಡಿ ಕರೆಸಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ಅವ್ರನ್ನ ಕರೆಸಿ ಆ ಬೋಟಲ್ಲಿ ನಾನು ಅವರು ಇನ್ನಿಬ್ಬರು ಕಾನ್ಸ್ಟೇಬಲ್ಸ್ ಎಲ್ಲ ಒಟ್ಟಿಗೆ ಹೋಗಿ ಅವ್ನು ನೀರು ಈಜೊಡಿತಾ ಇದ್ದ ಜಾಗಕ್ಕೆ ಹೋಗಿ ಅಲ್ಲಿಂದ ಎತ್ತಾಕೊಂಬಂದ್ವಿ. ಆಮೇಲೆ ಅವನು ಹೇಳ್ದ, ಸರ್ ನೀವು ಪೊಲೀಸವರು ಅಂತ ಗೊತ್ತಾಯಿಲ್ಲ, ಅವ್ನು ನಮ್ಮ ಆಪೋಸಿಟ್ ಗ್ಯಾಂಗ್ನವರು ನನಗೆ ಹೊಡೆದಿದ್ದು ಅಂತ ಹೇಳಿ ಅದಕ್ಕೆ ನಾನು ಭಯ ಬಿದ್ದೆ. ನಾವು ಪೊಲೀಸರು ಅಂದರೆ ನಾನೇನು ಇದು ಮಾಡ್ತಿರ್ಲಿಲ್ಲ ಸರ್. ನನಗೆ ಅಷ್ಟೊತ್ತಿಗೆ ಮೈ ಒಂಥರ ಬಾಯ್ಲಾಗ್ಬಿಟ್ಟಿತ್ತು. ಆಮೇಲೆ ಇಡೀ ಪೊಲೀಸ್ ಚರಿತ್ರೆ ಒಳಗೇ ಯಾರೇ ಪೊಲೀಸ್ ಆಫೀಸರು ಹಿಂಗೆ ಮಧ್ಯದಲ್ಲಿ ನಮ್ಮ ಕೈಗೆ ಅಂದರೆ ಎದುರಿಗೆದ್ದು ಫೈರ್ ಮಾಡಿ ನೀರಿಗೆ ಬಿದ್ದು ನೀರಿನಲ್ಲಿ ಹೋಗಿ ಅರೆಸ್ಟ್ ಮಾಡ್ಕೊಂಬರ್ತೀನಿ ಅಂದರೆ ಚರಿತ್ರೆ ಒಳಗೆ ಇದು ಪ್ರಥಮ ಮತ್ತು ಕೊನೆ ಇದೆ ಅಂತ ನಾನು ಅಂದ್ಕೊತೀನಿ. ಅರೆಸ್ಟ್ ಮಾಡಿ ತಗೊಂಬಂದೆ, ಪೊಲೀಸ್ ಸ್ಟೇಷನ್ಗೆ ತಂದೆ. ನನ್ನ ಆ ಕೋಪ ಎಷ್ಟಿತ್ತು ಅವನ ಮೇಲೆ ಅಂದರೆ, ಆಮೇಲೆ ಪೊಲೀಸ್ ಸ್ಟೇಷನ್ ಯಾಕೆ ಸರ್ ನನ್ನ ಯಾಕೆ ಹಿಡ್ಕೊಂಬಂದರೆ ಹಿಂಗೆ ಅಂದ. ನಾನು ಇನ್ನೇನು ಮಾಡಲಿಲ್ಲ, ನಾನು ಅವನ್ನ ನೆಲದ ಮೇಲೆ ಕುಂಡ್ರಿಸ್ಬಿಟ್ಟು ಅವನಿಗೆ ಕಾಣ್ದಂಗೆ ಆ ಕಿಟಕಿಯಿಂದ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಅವ್ರ ಮಗನ ಕರೆಸ್ದೆ. ಕಿಟಕಿಯಿಂದ ನೋಡಿ ಐಡೆಂಟಿಫೈ ಮಾಡಪ್ಪ ಅಂದರೆ ಅವ್ರು ನೋಡೋಕ್ಕಾಗಲ್ಲ, ಅದಕ್ಕೆ ನಾವು ಹಂಗೆಲ್ಲ ವ್ಯವಸ್ಥೆ ಮಾಡ್ತೀವಿ. ಅದೇನು ದೊಡ್ಡ ಇದೇನಲ್ಲ. ನೀವು ನೋಡಿರ್ಬೋದು, ಒಂದು ಸೈಡ್ ಗ್ಲಾಸ್ ಇರ್ತದೆ, ಈ ಆ ಕಡೆಯಿಂದ ನೋಡೋಕ್ಕಾಗಲ್ಲ, ಈ ಕಡೆಯಿಂದ ನೋಡ್ಬೋದು. ಸೊ ಹಂಗೆಲ್ಲ ವ್ಯವಸ್ಥೆ ನಾವು ಮಾಡಿದ್ದೆ. ಸೊ ಬಂದು ನೋಡಿದ ತಕ್ಷಣ ಇಲ್ಲ ಸರ್ ಇವನೇ ಲೀಡ್ರು, ಇವನೇ ನಮ್ಮನ್ನು ಬಟ್ಟೆ ಎಲ್ಲ ಕಟ್ಟಿಸಿ ಇದು ಮಾಡಿದ್ದು, ಕುತ್ತಿಗೆ ಇಟ್ಟಿದ್ದು ಇವನೇ, ಎಲ್ಲ ದುಡ್ಡೆಲ್ಲ ತೊಗೊಂಡಿದ್ದು ಅಂತ ಅವರು ಐಡೆಂಟಿಫೈ ಮಾಡಿದ್ರು. ಆದಮೇಲೆ ಇವನಿಗೆ ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ. ನಮ್ಮ ಪೊಲೀಸ್ ಟ್ರೀಟ್ಮೆಂಟ್ ಶುರು ಮಾಡಿದೆ. ಅದಾದಮೇಲೆ ನನ್ನ ಪೊಲೀಸ್ ಟ್ರೀಟ್ಮೆಂಟ್ ಅಂದರೆ ನಾನು ಸುಮ್ಮನೆ ಜಂಬಕ್ಕೆ ಹೇಳ್ಕೊಳೋದಲ್ಲ, ಅದು ಎಲ್ಲೋ ಏನೋ ನನಗೆ ಈ ನಮ್ಮ DCP ಬೈದಿದ್ದು, ನಮ್ಮ ACP ಬೈದಿದ್ದು, ಆ ಸಿಟ್ಟೆಲ್ಲ ನಾನು ಅವನ ಮೇಲೆ ತೀರಿಸ್ಕೊ. ನಮ್ಮ DCP ಏನು ನಡೀತದೆ ಎಲ್ಲ ನೀನು ಏನು ಯೂಸ್ಲೆಸ್ ಅಂತ ಎಲ್ಲ ಬೈದಿದ್ರಲ್ಲ, ಆ ಸಿಟ್ಟು ಸರ್ಕಲ್ ಇನ್ಸ್ಪೆಕ್ಟ್ರು ಇವರು ಯಾರು ರಂಗಸ್ವಾಮಿ ಅಂತ ಅವತ್ತು ರಾತ್ರಿ FIR ಆಗ್ಬಿಟ್ಟು ಫೋನ್ ಮಾಡಿದಾಗ ಅವ್ರು ಫುಲ್ ನನ್ನ ಮೇಲೆ ಚಾರ್ಜು ಆ ಸಿಟ್ಟು ಎಲ್ಲನೂ ನಾನು ಅವನ ಮೇಲೆ ತೀರಿಸ್ಕೊಂಡು. ಖಂಡಿತ ಅದೇನು ಜಂಬಕ್ಕೇನು ಹೇಳ್ಕೊಳೋದಲ್ಲ. ಬೆಳಿಗ್ಗೆದು ನನಗೆ ಲೆಕ್ಕ ಬರಲಿಲ್ಲ. ಆಮೇಲೆ ಎಲ್ಲ ಆದಮೇಲೆ ಕೊನೆಗೆ ಎಲ್ಲ ಹೇಳ್ದೆ, ಸರ್ ನಿನ್ನ ಬಿಟ್ಬಿಡಿ ಸರ್, ನಾನು ಹೇಳ್ತೀನಿ ಎಲ್ಲನೂ ಅಂಥೇಳಿ ಕೊನೆಗೆ ಐ ಕುಡ್ ಏಬಲ್ ಟು ರಿಕವರ್. ಅಷ್ಟೊತ್ತಿಗಾಗಲೇ ಒಂದು 2 ಲಕ್ಷ ಖರ್ಚು, 6 ದಿವಸಕ್ಕೆ 2 ಲಕ್ಷ ಖರ್ಚು ಮಾಡಿದ್ದ. ಆಮೇಲೆ ಈ ಥರ ದುಡ್ಡು ಬರುತ್ತಲ್ಲ, ಇಟ್ ಈಸ್ ಅ ವೇ ಆಫ್ ದೇರ್ ಅರ್ನಿಂಗ್ಸ್. ನನಗೆ ನಿಮಗೆ ಅದು ಕಳ್ತನ, ಅದು ಹಂಗಲ್ಲ. ಅವ್ರಿಗೆ ಇಟ್ ಈಸ್ ದೇರ್ ಗೈನ್, ಇಟ್ ಈಸ್ ದೇರ್ ಪ್ರಾಫಿಟ್. ಆಮೇಲೆ ಅವ್ರು ಹಂಗೆ ಖರ್ಚು ಮಾಡ್ತಾರೆ. ಅವ್ರು ಹೆಂಗೆ ಇದನ್ನು ಸಂಪಾದನೆ ಮಾಡ್ತಾರೋ ಅದೇ ಥರ ಇದನ್ನು ಖರ್ಚು ಮಾಡ್ತಾರೆ. ಲ್ಯಾವಿಶಾಗಿ ಖರ್ಚು ಮಾಡ್ತಾರೆ. ಪ್ರಾಸ್ಟಿಟ್ಯೂಟ್ ಮನೆಗೆ ಹೋಗ್ತಾರೆ, ಸಿಕ್ಕಾಬಟ್ಟೆ ಅವಳು ಕೇಳಿದಷ್ಟು ಅವಳ ಮೈ ಮೇಲೆ ಬಿಸಿ ಹಾಕ್ತಾರೆ. ಆಮೇಲೆ ಈವನ್ ಬ್ರಾತಲ್ ಹೌಸ್ ಹೋದರೆ ಇವಾಗ ಯಾರೋ ಬೇಕಾಗಿರೋ ಹುಡುಗಿನ ನೀನು ನೇಕೆಡ್ ಡ್ಯಾನ್ಸ್ ಮಾಡ್ತಾರೆ, ನೇಕೆಡ್ಡಾಗಿ ನಾನು ಊಟ ಬಡಿಸು ಅಂತಾರೆ. ಇದು ಒಂಥರ ಪ್ಲೆಷರ್ಸ್ ಅವ್ರಿಗೆ, ಆ ಒಂದು ಖುಷಿ ಪಡೋವಂಥದ್ದು. ಆಮೇಲೆ ಡ್ರಿಂಕ್ಸು, ಆರ್ಡಿನರಿ ಡ್ರಿಂಕ್ಸ್ ಮುಟ್ಟೋದೇ ಇಲ್ಲ ಆವಾಗ. ಈ ದುಡ್ಡಿರೋ ತನಕ ಕಾಸ್ಟ್ಲಿ ಡ್ರಿಂಕ್ಸ್ ತಗೊಳ್ಳೋದು. ಆಮೇಲೆ ಈ ಇಸ್ಪೀಟ್ ಆಡೋ ದಂಧೆಗೆ ಹೋಗೋದು, ಇಸ್ಪೀಟ್ ಆಡೋದು. ಗೋಲ್ಡ್ ಅಷ್ಟೂ ರಿಕವರಿ ಮಾಡಿದೆ. ಹಣ ಒಂದು 2 ಲಕ್ಷ ಅಷ್ಟು ಖರ್ಚು ಮಾಡಿಬಿಟ್ಟಿದ್ದ. ಉಳಿಕೆ ಹಣನ ನಾನು ರಿಕವರಿ ಮಾಡಿ ಆ ಉಳಿಕೆ ಯಾರು ಬಂದಿದ್ರು ಅವ್ರಿಗೂ ಎಲ್ಲ ನಾನು ಅರೆಸ್ಟ್ ಮಾಡಿ ಕೋರ್ಟಿಗೆ ಬಿಟ್ಟೆ. ಅದಾದಮೇಲೆ ನಾನು ಅವನು ಕೋರ್ಟಿಗೆ ನಾನೇ ಹೋಗಿದ್ದೆ ಕೋರ್ಟಿಗೆ. ಕೈ ಮುಗಿದು ಹೇಳ್ಬಿಟ್ಟ, ಸರ್ ನಾನು ಸುಮಾರು ಕಡೆ ನನ್ನನ್ನು ಅರೆಸ್ಟ್ ಮಾಡಿದ್ರು ಸರ್, ಬಟ್ ನಿಮ್ಮಂಥ ಟ್ರೀಟ್ಮೆಂಟ್ ಯಾರೂ ಕೊಟ್ಟಿರಲಿಲ್ಲ ಸರ್. ಇದು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಈ ಥರದ್ದು ನಿಮ್ಮಂದ ಪೊಲೀಸವ್ರ ಟ್ರೀಟ್ಮೆಂಟ್ ಹಿಂಗೆಲ್ಲ ಇರುತ್ತೆ ಅಂತ ತಿಳ್ಕೊಂಡಿದ್ದೆ ನಾನು ಈಗ ಸರ್ ಅಂತ ಹೇಳ್ದೆ. ಆ ಕೇಸಲ್ಲಿ ಅದು ಕನ್ವಿಕ್ಷನ್ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂದರೆ ಆ ಕಂಪ್ಲೇಂಟು ನಮಗೆ ಕೋಆಪ್ರೇಟ್ ಮಾಡಲಿಲ್ಲ. ಅವರು ತುಂಬಾ ಭಯ ಬಿದ್ದರು ಬಂದು ಕೋರ್ಟ್ನಲ್ಲಿ ಹೇಳೋದಕ್ಕೆ ಇದಕ್ಕೆ. ಹಾಗಾಗಿ ಅದು ಕನ್ವಿಕ್ಷನ್ ಆಗಲಿಲ್ಲ. ಬಟ್ ಆದ್ರೂ ಅದಾದಮೇಲೂ ನನಗೆ ಸಿಕ್ಕಿದ್ದ, ಕೋರ್ಟ್ ಹತ್ರನೇ ಸಿಕ್ಕಿದ್ದ, ಸರ್
ನಿಮ್ಮನ್ನು ಯಾವಾಗಲೂ ನೆನೆಸ್ಕೊಂತೀವಿ ಸರ್. ನನ್ನ ಮೈ ಮೇಲೆ ನೀವೊಬ್ಬರೇ ಸರ್ ಇಷ್ಟೊಂದು ನನಗೆ ನೀವು ಟ್ರೀಟ್ಮೆಂಟ್ ಕೊಟ್ಟಿದ್ದು. ನಿಮ್ಮನ್ನು ಬಿಟ್ಟರೆ ಹಿಂದೆ ಸುಮಾರು ಕಡೆ ನಾನು ಪೊಲೀಸವ್ರು ಸಿಕ್ಕಿದ್ದೀನಿ, ಹಿಡ್ಕೊಂಡಿದ್ದಾರೆ. ನನಗೆ ಯಾರೂ ಅಂಥ ಟ್ರೀಟ್ಮೆಂಟ್ ಕೊಟ್ಟಿರಲಿಲ್ಲ ಸರ್. ಬಟ್ ನೀವು ಮಾತ್ರ ಅದು ನಿಮ್ಮನ್ನು ಯಾವಾಗಲೂ ನೆನೆಸ್ಕೊಳ್ತೀನಿ ಸರ್ ಅಂತ ಹೇಳ್ಕೊಂಡು, ಅದಾದಮೇಲೂ ಹಲವಾರು ಪ್ರಕರಣಗಳಲ್ಲಿ ನನಗೆ ಇಂಟ್ರ್ಯಾಕ್ಟ್ ಮಾಡಿದ್ದೀವಿ. ನನಗೆ ಸುಮಾರು ಕೇಸುಗಳಲ್ಲೂ ಅವನೇ ಇನ್ಫಾರ್ಮೇಷನ್ ಕೊಡ್ತಿದ್ದ. ಅದಾದಮೇಲೆ ಸರ್ ಹಿಂಗೆ ನಡೀತಾ ಇದೆ, ಹಿಂಗೆ ಆಗ್ತಾಯಿದೆ, ಇಂಥದ್ದು ಮರ್ಡರ್ ಮಾಡಬೇಕು ಅಂತ ಮಾಡ್ತಾಯಿದ್ದೀರಾ ಸರ್, ನೋಡಿ ಸರ್ ಅಂತ ಹೇಳಿ ನನಗೆ ಇನ್ಫಾರ್ಮೇಷನ್. ನಾನು ಅದೆಲ್ಲ ಯಾರಿಗೂ ಲೀಕ್ಔಟ್ ಮಾಡ್ತಿರಲಿಲ್ಲ. ಅದ್ರ ಬಗ್ಗೆ ಏನು ಕ್ರಮ ತಗೋಬೇಕು ನಾನು ಮಾಡ್ತಿದ್ದೆ. ಅಂದರೆ ಅದಾದಮೇಲೆ ಯಾವಾಗಲೂ ಅಷ್ಟೇ ರೌಡಿಗಳು ಎಲ್ಲರೂ ಕೆಟ್ಟವರಲ್ಲ. ಎಲ್ಲೋ ಒಂದು ಸ್ಟೇಜಲ್ಲಿ ಅವ್ರ ಪ್ರೊಫೆಷನ್ನು ಅವರು ನಿಂತ್ಕೊಳ್ಳೋ ಇಲ್ಲದೇ ಇದ್ದರೆ ಅವನ್ನ ಕೊಚ್ಚಿ ಬಿಸಾಕ್ತಾರೆ. ಇವ್ರ ಜೀವನ ಎಲ್ಲ ರಸ್ತೆ ಮೇಲೇ ಬೀಳೋದು. ಈ 100 ಜನ ರೌಡಿಗಳು ನೀವು ತಗೊಂಬಿಡಿ, ಯಾರೋ 10 ಜನ ನ್ಯಾಚುರಲ್ ಡೆತ್ ಸಾಯೋದು 10 ಜನ, ಇನ್ನು 90 ಜನ ರೋಡ್ನಲ್ಲಿ ಬಿದ್ದು ಹೆಣ ಆಗೋರೆ. 10 ಜನದಲ್ಲೂ ಎಂಥವ್ರು ಅಂದರೆ ನೀವು ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಈಗ ಮುತ್ತಪ್ಪರೇ ಸತ್ತ. ಹೆಂಗೆ ಸತ್ತ? ಪ್ರತಿದಿನ ಸಾಯ್ತಿದ್ದ ಅವನು. ನೀವು ತಿಳ್ಕೊಂಡಿದ್ರೆ ಯಾವತ್ತೋ ಒಂದಿನ ಸತ್ತ ಅಂತ? ಖಂಡಿತ ಇಲ್ಲ. ಈ 100 ಜನ ರೌಡಿಗಳು ಪ್ರತಿದಿನ ಸಾಯ್ತಾ ಇರ್ತಾರೆ, ಇಂಚಿಂಚು ಸಾಯ್ತಾ ಇರ್ತಾರೆ. ಅವರು ನಿದ್ದೆ ಮಾಡೋದಿಲ್ಲ. ಯಾವನು ಬಂದು ಎಲ್ಲಿ ಹೊಡಿತಾನೋ ಅಂತ. ಮುತ್ತಪ್ಪರೇ ಮನೆ ತುಂಬ ಬಾಡಿಗಾರ್ಡು, ಊರು ತುಂಬ ಬಾಡಿಗಾರ್ಡು, ರಸ್ತೆ ತುಂಬ ಬಾಡಿಗಾರ್ಡು. ಇಂಥ ಜೀವನ ಬೇಕಾ? ಅದಕ್ಕಿಂತ ನಾನು ಹೇಳಿದ್ನಲ್ಲ, ದೇ ಡೈ ಇನ್ ಇಂಚಸ್, ದೇ ಡೈ ಎವ್ರಿ ಡೇ, ಎವ್ರಿ ಮೂಮೆಂಟ್, ಎವ್ರಿ ಅವರ್ ದೇ ವಿಲ್ ಡೈ. ಎಸ್ಪೆಷಲಿ ರೌಡಿ ಜೀವನ ಅವರು ತಿಳ್ಕೊಂಡಿದ್ದಾರೆ. ಅಂದರೆ ಒಂದು ಸ್ಟೇಜ್ಗೆ ಹೋದ್ಮೇಲೆ ಇದೆಲ್ಲ ಸಾಕಪ್ಪ ಬಿಟ್ಟು ಬರಬೇಕು ಅಂತ ಬರ್ತಾರೆ. ಆದರೆ ಆ ರೌಡಿ ಪ್ರಪಂಚ ಇದೆಯಲ್ಲ, ಅದು ಇವ್ರನ್ನ ಬಿಡೋಲ್ಲ. ಅವ್ರನ್ನ ಹಿಡಿದು ಮ್ಯಾಗ್ನೆಟ್ ಹೆಂಗೆ ಎಳ್ಕೊಳುತ್ತೋ ಹಂಗೆ ಎಳ್ಕೊಳುತ್ತೆ ಅವ್ರು.